ನಮಸ್ತೆ. ಇದು ಶಂಖಪುಷ್ಪ. ಶಂಖಪುಷ್ಪದ ಎಲೆ, ಬೇರು ಹಾಗೆಯೇ ಸೊಪ್ಪು ಎಲ್ಲವೂ ಔಷಧೀಯ ಗುಣವನ್ನು ಹೊಂದಿದೆ. ಮೆದುಳಿಗೆ ಸಂಬಂಧಪಟ್ಟಂಥ ಎಷ್ಟೊಂದು ರೋಗಗಳಿಗೆ ಇದನ್ನು ಬಳಸುತ್ತಾರೆ. ಶಂಖಪುಷ್ಪದ ಹೂವನ್ನು ಯಾವ ರೀತಿ ಬಳಸ್ಬೋದು ಅಂತ ಹೆಚ್ಚಿನವರಿಗೆ ಗೊತ್ತಿದೆ. ಆದರೆ ಶಂಖಪುಷ್ಪದ ಸೊಪ್ಪನ್ನು ಯಾವ ರೀತಿ ಬಳಸಬೇಕು ಅಂತ ನಾನು ಹೇಳ್ತೀನಿ. ಹಾಗೆಯೇ ಇದರ ಗಿಡವನ್ನು ಯಾವ ರೀತಿ ಬೆಳಿಬಹುದು ಅಂತಲೂ ತಿಳಿಸ್ತೀನಿ. ಇದರಲ್ಲಿ ಬಿಳಿ ಮತ್ತು ನೀಲಿ ನೇರಳೆ ಬಣ್ಣದ ಶಂಖಪುಷ್ಪ ಇರುತ್ತೆ. ಶಿವನಿಗೆ ಅತ್ಯಂತ ಪ್ರಿಯವಾದ ಹೂವು. ಈ ಎಲೆಯಿಂದ ನಾವು ಯಾವ ರೀತಿ ತಂಬುಳಿ ಮಾಡಬಹುದು ಮತ್ತು ಇದರ ಆರೋಗ್ಯದ ಲಾಭಗಳನ್ನು ನಾನು ಇಲ್ಲಿ ತಿಳಿಸ್ತೀನಿ. ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ ಪ್ರೆಸ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿಕೊಂಡ್ರೆ ನಾ ಹಾಕೋ ಎಲ್ಲ ವಿಡಿಯೋದ ನೋಟಿಫಿಕೇಶನ್ನು ನಿಮಗೆ ಮೊದಲು ತಲುಪುತ್ತೆ. ಈ ರೀತಿಯಾಗಿರುತ್ತೆ. ಇದರಲ್ಲಿ ಬೀಜ ಬರುತ್ತೆ. ಬೀಜವನ್ನು ನಾವು ಯಾವ ರೀತಿ ಹಾಕ್ಬೋದು. ಇದು ಬೀಜ, ಹೀಗಿರುತ್ತೆ ಬೀಜ. ಈ ರೀತಿಯಾದ ಬೀಜವನ್ನು ಸಣ್ಣ ಸಣ್ಣ ಬೀಜ ಇರುತ್ತೆ ಅದರೊಳಗೆ. ಈ ಬೀಜವನ್ನು ನಾವು ಯಾವುದೇ ಒಂದು ಪಾಟ್ ಅಥವಾ ಕವರಲ್ಲಿ ಹಾಕಿದಾಗ ಅದು ಸಸಿ ಆಗತ್ತೆ. ನಂತರ ನಾವು ಅದೇ ಸಸಿಯನ್ನು ಸರಿಯಾಗಿ ಗ್ರೋ ಮಾಡಿ ಮಣ್ಣು ಮತ್ತು ಮರಳು ಸ್ವಲ್ಪ ಗೊಬ್ಬರವನ್ನು ಹಾಕಿ ಗ್ರೋ ಮಾಡಬೇಕು. ಸಿಟಿ ಹಾಗೂ ಹಳ್ಳಿಗಳಲ್ಲೂ ಸುಲಭವಾಗಿ ಈ ಬಳ್ಳಿಯನ್ನು ನಾವು ಬೆಳೆದು ಇದರ ಉಪಯೋಗವನ್ನು ಪಡೆಯಬಹುದು. ಇಲ್ಲಿ ಶಂಖಪುಷ್ಪದ ಸೊಪ್ಪನ್ನು ಈ ರೀತಿಯಾಗಿ ನಾನು ತಗೊಂಡು ಚೆನ್ನಾಗಿ ಹುರಿತೀನಿ. ಇದನ್ನು ಕ್ಲೀನಾಗಿ ತೊಳಿಬೇಕು, ತೊಳೆದು ಹುರಿಬೇಕಾಗತ್ತೆ. ಈ ಶಂಖಪುಷ್ಪದ ಎಲೆ ಹಾಗೂ ಹೂವು ಯಾವುದೇ ಭಾಗವನ್ನು ನಾವು ಆಹಾರದಲ್ಲಿ ಯೂಸ್ ಮಾಡೋದ್ರಿಂದ ಬುದ್ಧಿಶಕ್ತಿಯನ್ನು ಹೆಚ್ಚಿಸುತ್ತೆ. ವಯಸ್ಸಾದ ನಂತರ ಮರವಿನ ಸಮಸ್ಯೆಯನ್ನು ದೂರ ಮಾಡುತ್ತೆ. ಯಾರಿಗೆ ನಿದ್ರಾಹೀನತೆ ಸಮಸ್ಯೆ ಇರುತ್ತೋ ಅಂಥವರು ಇದರ ಸೇವನೆಯನ್ನು ಮಾಡೋದ್ರಿಂದ ನಿದ್ರೆಯು ಚೆನ್ನಾಗಿ ಬರುತ್ತೆ. ಮಂಡಿ ನೋವು ಹಾಗೂ ಕಾಲು ನೋವು ಇದ್ದರೆ ಈ ಎಲೆಯ ರಸವನ್ನು ಬಿಸಿ ಮಾಡಿ ಕಾಲಿಗೆ ಹಚ್ಚೋದ್ರಿಂದನೂ ನೋವು ಕಡಿಮೆಯಾಗುತ್ತೆ. ಆ ಸೊಪ್ಪುಗಳನ್ನು ನಾವು ಮನೆಯಲ್ಲೇ ಬೆಳೆಯೋದ್ರಿಂದ ನಮಗೆ ಪೂಜೆಗೂ ಹೂ ಸಿಗುತ್ತೆ. ಗಿಡದ ಆರೋಗ್ಯದ ಲಾಭವನ್ನು ನಾವು ಪಡೆಯಬಹುದು. ಅವರಿಗೆ ಏನೇ ತಿನ್ನದೇ ಇದ್ರೂ ಹಸಿವಾಗಲ್ಲ. ಅಂಥವರಿಗೆ ಇದು ತುಂಬ ಸಹಾಯಕಾರಿಯಾಗಿದೆ. ಅಜೀರ್ಣ ಹಾಗೂ ಮಲಬದ್ಧತೆ ಸಮಸ್ಯೆಯನ್ನು ದೂರ ಮಾಡುತ್ತೆ. ಇದರಿಂದ ಮಾಡಿರುವಂಥ ಎಷ್ಟೊಂದು ಔಷಧಿಗಳು ಮಾರ್ಕೆಟಲ್ಲಿ ಲಭ್ಯ ಇದೆ. ಅದನ್ನು ನಾವು ಯೂಸ್ ಮಾಡಬಹುದು. ಇಲ್ಲ ಅಂದರೆ ನಾವು ದಿನನಿತ್ಯದ ಆಹಾರದಲ್ಲಿ ಈ ರೀತಿಯ ಚಟ್ನಿ ತಂಬುಳಿಯನ್ನು ಮಾಡಿಕೊಂಡು ಯೂಸ್ ಮಾಡಬಹುದು. ಹಾಗೆಯೇ ಶಂಖಪುಷ್ಪದ ಹೂವಿಂದ ಕಷಾಯವನ್ನು ಮಾಡಿ ಕುಡಿಯೋದ್ರಿಂದನೂ ತುಂಬ ಆರೋಗ್ಯದ ಲಾಭವನ್ನು ಪಡೆಯಬಹುದು. ಇಲ್ಲಿ ಶಂಖಪುಷ್ಪದ ಸೊಪ್ಪಿನಿಂದ ಯಾವ ರೀತಿ ತಂಬುಳಿಯನ್ನು ಮಾಡಬಹುದು ಅಂತ ತೋರಿಸ್ತೀನಿ. ಒಂದು ದಪ್ಪವಾದ ಪಾತ್ರೆಯಲ್ಲಿ ಸ್ವಲ್ಪ ಎಣ್ಣೆಯನ್ನು ಹಾಕಿ, ಯಾವುದೇ ಎಣ್ಣೆಯನ್ನು ಹಾಕ್ಬೋದು, ಸೊಪ್ಪನ್ನು ಹಾಕಿ ಚೆನ್ನಾಗಿ ಹುರಿಬೇಕು. ಸಣ್ಣ ಉರಿಯಲ್ಲಿ ಚೆನ್ನಾಗಿ ಹುರಿಬೇಕು. ತುಂಬ ಜಾಸ್ತಿ ಸೊಪ್ಪನ್ನು ಹಾಕಬಾರ್ದು, ತುಂಬ ಕಡಿಮೆ ಸೊಪ್ಪನ್ನು ಹಾಕಬಾರ್ದು. 3 ರಿಂದ 4 ಜನಕ್ಕೆ ಇಷ್ಟು ಸೊಪ್ಪು ಸಾಕಾಗತ್ತೆ. ಇದನ್ನು ಚೆನ್ನಾಗಿ ಹುರಿದ ನಂತರ 1 ಸ್ಪೂನ್ ಜೀರಿಗೆಯನ್ನು ಹಾಕ್ತೀನಿ. ಜೀರಿಗೆ ಜೀರ್ಣಕ್ರಿಯೆಗೆ ತುಂಬ ಒಳ್ಳೆಯದು ಮತ್ತು ಟೇಸ್ಟು ಕೊಡುತ್ತೆ ಈ ತಂಬುಳಿಗೆ. ಈ ಸೊಪ್ಪು ಹಸಿ ವಾಸನೆ ಹೋಗುವವರೆಗೂ ನಾವು ಚೆನ್ನಾಗಿ ಹುರಿಬೇಕು. ಈಗ ಹುರಿದಾಗಿದೆ. ಗ್ಯಾಸನ್ನು ಆಫ್ ಮಾಡ್ತೀನಿ. ಇಲ್ಲಿ ಮಿಕ್ಸಿ ಜಾರಿಗೆ ಹುರಿದಂಥ ಸೊಪ್ಪು, ಕಾಯಿ ತುರಿ, ಉಪ್ಪು, ಕಾಳು ಮೆಣಸಿನ ಪೌಡ್ರ್ ಇದು. ಹಾಗೆಯೇ ಕಾಳು ಮೆಣಸನ್ನು ಹಾಕ್ಬೋದು. ಒಂದು 6 ರಿಂದ 8 ಮೆಣಸಿನ ಕಾಳನ್ನು ಹಾಕ್ಬೋದು. ಇಲ್ಲಾಂದರೆ ಕಾಳು ಮೆಣಸನ್ನು ಹಾಗೆಯೇ ಹಾಕೋದಕ್ಕಿಂತ ಒಂದಷ್ಟು ನಾವು ಪೌಡ್ರನ್ನು ಮಾಡಿಟ್ಟುಕೊಂಡ್ರೆ ನಮಗೆ ಯಾವಾಗ ಬೇಕೋ ಆವಾಗ ಯೂಸ್ ಮಾಡಲಿಕ್ಕೆ ತುಂಬ ಚೆನ್ನಾಗಾಗತ್ತೆ. ಇದಕ್ಕೆ ಹುಳಿಗೆ ಹುಣಸೆ ಹಣ್ಣನ್ನು ಹಾಕ್ತಾ ಇದ್ದೀನಿ. ಸ್ವಲ್ಪ ನೀರನ್ನು ಹಾಕಿ ಗ್ರೈಂಡ್ ಮಾಡ್ತೀನಿ. ಇಂಥ ಗೊತ್ತಿರುವಂಥ ಸೊಪ್ಪನ್ನು ನಾವು ದಿನನಿತ್ಯದ ಆಹಾರದಲ್ಲಿ ಯೂಸ್ ಮಾಡೋದ್ರಿಂದ ನಮ್ಮ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಇದರಲ್ಲಿ ಯಾವುದೇ ಕೆಮಿಕಲ್ ಇರಲ್ಲ. ಬೀಸಿಟ್ಟಂಥ ತಂಬುಳಿಯನ್ನು ಹಾಕ್ತೀನಿ. ಇದಕ್ಕೆ ಒಂದು ನಾವು ಒಗ್ಗರಣೆಯನ್ನು ಹಾಕಬೇಕಾಗತ್ತೆ. ಇದೇ ರೀತಿ ನಾವು ಚಟ್ನಿಯನ್ನು ಮಾಡಬಹುದು. ದೋಸೆ, ರೊಟ್ಟಿ
ಚಪಾತಿ ಎಲ್ಲಕ್ಕೂ ಚೆನ್ನಾಗಾಗತ್ತೆ. ಇಲ್ಲಿ ಒಗ್ಗರಣೆಗೆ 2 ಸ್ಪೂನ್ ಎಣ್ಣೆ, ಸಾಸಿವೆ, ಜೀರಿಗೆ, ಮೆಣಸು, ಕರಿಬೇವು ಎಲ್ಲವನ್ನು ಹಾಕಿ ಫ್ರೈ ಮಾಡ್ತೀನಿ. ನಂತರ ಟೇಸ್ಟಿಗೆ ಇಂಗನ್ನು ಹಾಕ್ತೀನಿ. ಇಲ್ಲಿ ಹಾಕಿರುವಂಥ ಪ್ರತಿಯೊಂದು ಸಾಮಗ್ರಿನೂ ನಮ್ಮ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಈಗ ಆಗಿದೆ, ಗ್ಯಾಸನ್ನು ಆಫ್ ಮಾಡ್ತೀನಿ. ತಂಬಳಿ ರೆಡಿಯಾಗಿದೆ. ಇದಕ್ಕೆ ನಾವು ಕಡದಂಥ ಮಜ್ಜಿಗೆಯನ್ನು ಹಾಕ್ಬೋದು ಬೇಕಾದರೆ, ಇಲ್ಲಾಂದರೆ ಹಾಗೇನೆ ಯೂಸ್ ಮಾಡ್ಬೋದು. ಹುಳಿಗೆ ಹುಣಸೆಹಣ್ಣು ಹಾಕಿರ್ತೀವಿ. ಇದನ್ನು ಸೂಪ್ ಥರನೂ ಕುಡಿಬಹುದು, ಅನ್ನದ ಜೊತೆನೂ ಯೂಸ್ ಮಾಡಬಹುದು. ಫ್ರೀಯಾಗಿ ಸಿಗುವಂಥ ಆರೋಗ್ಯಕರವಾದ ಇಂಥ ಸೊಪ್ಪಿನ ತಂಬಳಿಯನ್ನು ಒಮ್ಮೆ ಟ್ರೈ ಮಾಡಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್ ಆ್ಯಂಡ್ ಕಮೆಂಟ್ ಮಾಡಿ. ನನ್ನ ಹಿಂದಿನ ವಿಡಿಯೋದಲ್ಲಿ ಕೆಲವೊಂದು ತಂಬಳಿ ರೆಸಿಪಿಯನ್ನು ನಾನು ಹಾಕಿದ್ದೀನಿ, ಕೆಲವು ಅಡುಗೆ ರೆಸಿಪಿಯನ್ನು ಹಾಗೂ ಆರೋಗ್ಯದ ಲಾಭಗಳನ್ನು ತಿಳಿಸಿದ್ದೀನಿ. ಹಾಗೆಯೇ ಕೆಲವು ಹೂವಿನ ಗಿಡಗಳನ್ನು ಇಷ್ಟಪಡುವಂಥವರಿಗೆ ಹೂವಿನ ಗಿಡಗಳು ಹಾಗೂ ಅದರ ಆರೈಕೆ ಮತ್ತು ಅದನ್ನು ಯಾವ ರೀತಿ ನೆಡುವ ವಿಧಾನವನ್ನು ತಿಳಿಸಿದ್ದೀನಿ. ಯಾರಾದರೂ ನೋಡಿಲ್ಲ ಅಂದರೆ ನೋಡಿ. ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಸಬ್ಸ್ಕ್ರೈಬ್ ಮಾಡಿದ ಎಲ್ಲರಿಗೂ ಮತ್ತೊಮ್ಮೆ ಧನ್ಯವಾದಗಳು. ಈವರೆಗೆ ಪೂರ್ತಿಯಾಗಿ ವಿಡಿಯೋವನ್ನು ನೋಡಿದ್ದಕ್ಕೆ ಧನ್ಯವಾದಗಳು.